ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಕೆಲವೊಬ್ಬ ವಿದ್ಯಾರ್ಥಿಗಳು ಅವರ ಸಮಸ್ಯೆಯನ್ನು ಹೇಳಿಕೊಂಡು ಅದಕ್ಕೆ ಸೊಲ್ಯೂಷನನ್ನು ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮೊದಲಿಗೆ ಆ ಸಮಸ್ಯೆ ಅಥವಾ ಆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೋಣ. ಏನು ಅಂತಂದರೆ, ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಅಂತಂದರೆ, ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮೊದಲು ಕೂಡ ಕೆಲವೊಂದು ಕಾನ್ಸೆಪ್ಟ್ ನೆನಪಿನಲ್ಲಿ ಇರುತ್ತೆ. ಎಕ್ಸಾಮನ್ನು ಮುಗಿಸಿ ಹೊರಗಡೆ ಬಂದ ನಂತರ ಕೂಡ ಆ ಕಾನ್ಸೆಪ್ಟ್ ನೆನಪಿಗೆ ಬರುತ್ತೆ. ಆದರೆ ಎಕ್ಸಾಮ್ ಹಾಲ್ನಲ್ಲಿ ಏನು 3 ಗಂಟೆ ಕೂತ್ಕೊಂಡಿರ್ತೀರ, ಆ ಸಮಯದಲ್ಲಿ ಎಷ್ಟೇ ಟ್ರೈ ಮಾಡಿದರೂ ಆ ಕಾನ್ಸೆಪ್ಟ್ ನಮಗೆ ನೆನಪಿಗೆ ಬರೋದಿಲ್ಲ ಅಂತ. ಈ ಸಮಸ್ಯೆ ಅಥವಾ ಪ್ರಾಬ್ಲಮ್ ಏನಿದೆ ಅದಕ್ಕೋಸ್ಕರ ಸೊಲ್ಯೂಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಅಥವಾ ಗೈಡೆನ್ಸನ್ನು ಕೊಡ್ತಾ ಇದ್ದೇನೆ, ಅದು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಥವಾ ಎಜುಕೇಷನ್ ರಿಲೇಟೆಡ್ ಗೈಡೆನ್ಸನ್ನು ನಾನು ನಿಮಗೆ ಕೊಡ್ತಾ ಇರ್ತೇನೆ. ವಿಡಿಯೋವನ್ನು ಪ್ರಾರಂಭಿಸೋಣ. ನಾನು ಈಗಾಗಲೇ ಹೇಳಿದ ರೀತಿ ಈ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಹಾಲ್ನಲ್ಲೇ ನಿಮಗೆ ಮರೆತು ಹೋಗುತ್ತಲ್ಲ, ಆ ಸಮಸ್ಯೆಗೆ ಪರಿಹಾರ ಅಥವಾ ಸೊಲ್ಯೂಷನನ್ನು ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಈ ಮರೆತು ಹೋಗೋ ಪ್ರಾಬ್ಲಮ್ ಅಥವಾ ಸಮಸ್ಯೆ ಯಾಕೆ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಯಾಕೆ ಆಗತ್ತೆ ಅಂತಂದರೆ, ಒಂದು ನೀವು ಹೆದರಿರ್ತೀರ, ಮತ್ತೊಂದು ನೀವು ಎಕ್ಸಾಮಿನಿಗೋಸ್ಕರ ಟೆನ್ಷನ್ ಮಾಡ್ಕೊಂಡಿರ್ತೀರ. ಈಗ ಯಾಕೆ ಹೆದರಿರ್ತೀರ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಸ್ಕೂಲಲ್ಲಿ ಕಲ್ತಿರ್ತೀರ, ನಂತರ ಎಕ್ಸಾಮ್ ಸೆಂಟರ್ ಏನಿರುತ್ತೆ ಅದು ಬೇರೆ ಸ್ಕೂಲಲ್ಲಿ ಇರುತ್ತೆ. ಇದೊಂದು ರೀಸನ್ನಿಂದ ನೀವು ಹೆದರಿರ್ತೀರ. ಮತ್ತೊಂದು ರೀಸನ್ ಏನು ಅಂತ ಅಂದರೆ, ನೀವು ಎಕ್ಸಾಮಿಗೋಸ್ಕರ ಟೆನ್ಷನ್ ಮಾಡ್ಕೊಂಡಿರ್ತೀರ. ಈಗ ಈ ಟೆನ್ಷನ್ ಯಾಕಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಟಾರ್ಗೆಟ್ ಸೆಟ್ ಮಾಡಿರ್ತೀರ. ಅಂತಂದರೆ 85% ಮಾಡಬೇಕು ಅಥವಾ 90 ಮಾಡಬೇಕು ಅಥವಾ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಮಾಡಬೇಕು ಅಂತ ನೀವು ಟಾರ್ಗೆಟನ್ನು ಸೆಟ್ ಮಾಡಿರ್ತೀರ. ಅಥವಾ ನಿಮ್ಮ ಮನೆಯಲ್ಲಿ ಪ್ರೆಷರ್ ಇರುತ್ತೆ, ನೀವು ಇದಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಮಾಡಬೇಕು ಅಂತ. ಸೊ ನೀವು ಯಾಕೆ ಟೆನ್ಷನ್ ಮಾಡ್ಕೊಂಡಿರ್ತೀರ ಅಂತ ಹೇಳಿದ್ರೆ, ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಆದರೆ ಏನಾಗುತ್ತೆ ಅಂತ. ಸೊ ಇವೆರಡರಿಂದ ನೀವು ಹೊರಗಡೆ ಯಾವ ರೀತಿ ಬರಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇವೆರಡರಿಂದ ನೀವು ಹೊರಗಡೆ ಬಂದ್ರಿ ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮ್ನಲ್ಲಿ ಏನು 3 ಗಂಟೆ ಕೂತ್ಕೊಂಡಿರ್ತೀರ, ಆ 3 ಗಂಟೆ ಕಾಲದಲ್ಲಿ ನೀವು ಏನೇನನ್ನು ಓದಿರ್ತೀರ ಅವೆಲ್ಲವುಗಳನ್ನು ಕೂಡ ನೀವು ನೆನಪಿನಲ್ಲಿ ತೆಗೆದುಕೊಂಡು ಬರಬಹುದು. ಅದೇ ರೀತಿ ಕೆಲವೊಂದು ಕಾನ್ಸೆಪ್ಟನ್ನು ನೀವು 1 ಬಾರಿ ಅಥವಾ 2 ಬಾರಿ ಅಷ್ಟೇ ಓದಿರ್ತೀರ, ಅಷ್ಟು ಕಾನ್ಸಂಟ್ರೇಷನ್ ಕೂಡ ಮಾಡಿರೋದಿಲ್ಲ. ಅವುಗಳು ಕೂಡ ಏನಾಗುತ್ತೆ, ನಿಮಗೆ ನೆನಪಿಗೆ ಬರುತ್ತೆ. ಅಂತಹ ಸೊಲ್ಯೂಷನನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಎಕ್ಸಾಮ್ ಹಾಲಿಗೆ ಹೋದಾಗ ನೀವು ಹೆದರಿರ್ತೀರ ಅಂದೆ. ಯಾಕೆ ಅಂತ ಹೇಳಿದ್ರೆ, ಬೇರೆ ಸೆಂಟರ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ, ಎಕ್ಸಾಮ್ ಹಾಲ್ನಲ್ಲಿ ಯಾರು ಸೂಪರ್ವೈಸರ್ ಅಂತ ಇರ್ತಾರೆ ಅಥವಾ ಇನ್ವಿಜಿಲೇಟರ್ ಅಂತ ಇರ್ತಾರೆ, ಅವರು ಕೂಡ ಒಬ್ಬರು ಶಿಕ್ಷಕರಾಗಿರ್ತಾರೆ ಅಥವಾ ಟೀಚರ್ ಆಗಿರ್ತಾರೆ. ಅದಕ್ಕೋಸ್ಕರ ಯಾವುದೇ ಒಬ್ಬ ಟೀಚರ್ ಆಗಿರಲಿ, ಅವರಿಗೆ ತಾನೇ ಕಲಿಸಿದ ಮಕ್ಕಳಾಗಲಿ ಅಥವಾ ಬೇರೆ ಟೀಚರ್ ಕಲಿಸಿದ ಮಕ್ಕಳಾಗಲಿ ಯಾರಿಗೂ ಕೂಡ ಕೆಟ್ಟದ್ದಾಗಲಿ ಅಂತ ಅವ್ರ ಮನಸ್ಸಿನಲ್ಲಿ ಇರೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಪ್ರತಿಯೊಬ್ಬ ಶಿಕ್ಷಕರ ಮನಸ್ಸಿನಲ್ಲೂ ಇರುತ್ತೆ. ಪ್ರತಿಯೊಬ್ಬ ಮಗುವಿನ ಜೀವನ ಕೂಡ ಒಳ್ಳೆಯದಾಗಲಿ ಅಂತ ಟೀಚರ್ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಹೆದರೋ ಅವಶ್ಯಕತೆ ಇರೋದಿಲ್ಲ. ನಿಮಗೇನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ, ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ಆ ಟೀಚರ್ಸ್ ಏನಿರ್ತಾರೆ ಅವರನ್ನು ಕರೆದು ನಿಮ್ಮ ಸಮಸ್ಯೆಯನ್ನು ಅಲ್ಲಿ ಹೇಳಿಕೊಂಡು ಅದನ್ನು ಸಾಲ್ವ್ ಕೂಡ ನೀವು ಮಾಡಿಕೊಳ್ಬಹುದು. ಇದರಿಂದ ನಿಮಗೆ ಪರಿಹಾರ ಸಿಕ್ತು ಅಂತ ಅನಿಸುತ್ತೆ. ಈಗ ಟೆನ್ಷನ್ನಿಂದ ಯಾವ ರೀತಿ ಹೊರಗೆ ಬರ್ಬೋದು ಅಂತ. ಟೆನ್ಷನ್ನಿಂದ ಹೊರಗಡೆ ಬರೋದಕ್ಕೆ ಒಂದು ಸೊಲ್ಯೂಷನ್ ಇದೆ. ಅದು ಏನು ಅಂತಂದರೆ, ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮೊದಲು ನೀವು ಈ 85 ಅಥವಾ 90% ಅಥವಾ ಯಾವುದೊಂದು 70% ಆಗಿರ್ಬೋದು, ನಿಮ್ಮ ಎಬಿಲಿಟಿ ಪ್ರಕಾರ ನೀವು ಸೆಟ್ ಮಾಡಿದ ಪರ್ಸೆಂಟೇಜ್, ಅದನ್ನು ನೀವು ಸ್ಕೋರ್ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಎಷ್ಟು ಓದಿರಬೇಕು ಅಂಥೇಳಿ ಗೊತ್ತಿರುತ್ತೆ, ಅಷ್ಟು ಓದಿರ್ತೀರ. ಯಾಕಂತಂದರೆ, ಎಕ್ಸಾಮಿಗೆ 1 ವಾರ ಇರಬೇಕಾದ್ರೆ ನೀವೇನು ಟಾರ್ಗೆಟನ್ನು ಸೆಟ್ ಮಾಡಿರ್ತೀರ, ಇಂತಿಷ್ಟು ಪರ್ಸೆಂಟೇಜ್ ಒಂದು ಆಗುತ್ತೆ ಅಂತ, ಅದು ಅದ್ರ ಮೇಲೆ ಬೇಸ್ ಆಗಿರುತ್ತೆ ಅಂತ ಹೇಳಿದರೆ, ನೀವು ಅದುವರೆಗೆ ಎಷ್ಟು ಓದಿದ್ದೀರಾ ಅನ್ನೋ ಆಧಾರದ ಮೇಲೆ ನೀವೇ ತೀರ್ಮಾನ ಮಾಡಿರ್ತಾರೆ ನನ್ನ ಪರ್ಸೆಂಟೇಜ್ ಇಷ್ಟು ಆಗುತ್ತೆ ಅಂತ. ಮತ್ತು ನೀವೆಷ್ಟು ತೀರ್ಮಾನ ಮಾಡಿರ್ತಾರೆ ಅಷ್ಟು ಪರ್ಸೆಂಟೇಜ್ ಕೂಡ ನಿಮ್ಮದು ಆಗೇ ಆಗುತ್ತೆ. ಆದರೆ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮೊದಲು ನಿಮ್ಮ ಟೆನ್ಷನ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಅಥವಾ 1 ಗಂಟೆ ಮೊದಲು ನೀವೇನು ಅಂದ್ಕೋಬೇಕು ಅಂತ ಹೇಳಿದರೆ, ಎಕ್ಸಾಮನ್ನು ಯಾವುದೇ ವಿದ್ಯಾರ್ಥಿ ಆಗಲಿ ಬರೀತಾರೆ ಅಂತ ಹೇಳಿದರೆ, ಫಸ್ಟ್ ಇಂಟೆನ್ಷನ್ ಏನಾಗಿರುತ್ತೆ ಅಂತ ಹೇಳಿದರೆ ಎಕ್ಸಾಮನ್ನು ಪಾಸ್ ಆಗೋದೇ ಇರುತ್ತೆ. ಸೊ ಪಾಸ್ ಆಗೋದಕ್ಕೆ ಎಷ್ಟು ಬೇಕು, 35 ಮಾರ್ಕ್ಸ್ ಬೇಕು. ಸೊ ಎಕ್ಸಾಮ್ ಹಾಲಿಗೆ ಎಂಟ್ರ್ ಆಗೋಕ್ಕಿಂತ ಮೊದಲು ನೀವು ಎಷ್ಟೇ ಓದಿಟ್ಕೊಂಡಿರಿ, ನನಗೆ 35 ಮಾರ್ಕ್ಸ್ ಮೊದಲಿಗೆ ತೆಗಿಬೇಕು ಅಥವಾ ಅಷ್ಟು ಮಾರ್ಕ್ಸನ್ನು ನಾವು ಬರೀಬೇಕು ಅಂತ ಇದನ್ನು ಇಂಟೆನ್ಷನ್ ಇಟ್ಕೊಂಡು ಎಕ್ಸಾಮ್ ಹಾಲಿನ ಎಂಟ್ರ್ ಮಾಡಿ. ನಂತರ
ಆನ್ಸರ್ ಬುಕ್ಲೆಟ್ ಕೊಡ್ತಾರೆ, ಅದರ ಮೇಲೆ ರಿಜಿಸ್ಟರ್ ನಂಬರ್ ಆಗ್ಬೋದು ಅದೆಲ್ಲವನ್ನು ಬರೀರಿ. ಬರೆದ ಆದ ನಂತರ ನಿಮ್ಮ 35 ಮಾರ್ಕ್ಸಿನ ಏನು ಟಾರ್ಗೆಟ್ ಇರುತ್ತೆ ಅದನ್ನು ನೀಟಾಗಿ ಬರೀರಿ. ಯಾಕೆ ಅಂತಂದರೆ ಈ 35 ಮಾರ್ಕ್ಸ್ ಏನಿದೆ ನಿಮಗೆ ಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಈಗ ಬರಿತಾ ಇರೋ ಪ್ರಶ್ನೆಗೆ ಒಂದು ಕೂಡ ತಪ್ಪಿಲ್ಲದೆ ಇದ್ದ ರೀತಿ 35 ಮಾರ್ಕ್ಸನ್ನು ಬರೀರಿ. ಅದು ಬರೆದ ಆದ ನಂತರ ಏನಾಗುತ್ತೆ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗೋದ್ರ ಜೊತೆಗೆ ನಿಮಗೆ ಕಾನ್ಫಿಡೆನ್ಸ್ ಅಥವಾ ಆತ್ಮಸ್ಥೈರ್ಯ ಏನಿರುತ್ತೆ ಅದು ಕೂಡ ಬರುತ್ತೆ. ಯಾವ ರೀತಿ ಬರುತ್ತೆ, ನಾನು ಈ ಎಕ್ಸಾಮನ್ನಂತೂ ಪಾಸ್ ಆಗ್ತೇನೆ ಅಂತ. ಆವಾಗ ಏನಾಯಿತು, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಥವಾ ಫ್ರೀ ಆಯಿತು. ನಾನು ಈಗಾಗಲೇ ಹೇಳಿದ್ದೆ, ಓದಬೇಕಾದ್ರೆ ಮೈಂಡ್ ರಿಲ್ಯಾಕ್ಸ್ ಇದ್ದರೆ ಏನಂತ ಹೇಳಿದ್ದೆ, ನಿಮಗದು ಬಹಳಷ್ಟು ದಿನಗಳ ಕಾಲ ನೆನಪಿನಲ್ಲಿ ಇರುತ್ತೆ ಅಂತ. ಅದೇ ರೀತಿ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿದ್ದಾಗ ಹಳೆಯ ವಿಷಯಗಳನ್ನು ಏನು ಓದಿರ್ತೀರ ಅದನ್ನು ನೆನಪಿಗೆ ತಂದುಕೊಂಡು ಬರೋ ಶಕ್ತಿ ಕೂಡ ಹೆಚ್ಚುತ್ತೆ. ಯಾವ ರೀತಿ ನೀವು ಓದಬೇಕಾದ್ರೆ ಮೈಂಡ್ ರಿಲ್ಯಾಕ್ಸ್ ಇಟ್ಕೊಂಡು ಓದಿದರೆ ನೆನಪಿನಲ್ಲಿ ಇಟ್ಕೊಳ್ಳೋ ಶಕ್ತಿ ಹೆಚ್ಚುತ್ತೆ. ಅದೇ ರೀತಿ ನೀವು ರಿಲ್ಯಾಕ್ಸ್ ಆಗಿದ್ದಾಗ ವಿಷಯಗಳನ್ನು ನೆನಪು ಮಾಡಿಕೊಳ್ಳೋ ಶಕ್ತಿಯೂ ಹೆಚ್ಚುತ್ತೆ. ಸೊ ಈ 35 ಮಾರ್ಕ್ಸಿನ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದ ನಂತರ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರೋ ಕಾರಣದಿಂದ ನಿಮಗೆ ಮುಂದೆ ನೀವು ಓದಿದ ವಿಷಯಗಳನ್ನು ನೆನಪು ಮಾಡಿಕೊಳ್ಳೋ ಶಕ್ತಿ ಕೂಡ ಹೆಚ್ಚುತ್ತೆ. ಅದಕ್ಕೋಸ್ಕರ ಕೆಲವೊಂದು ಇಂಥ ಪ್ರಶ್ನೆಗಳು ಇರುತ್ತೆ, ನೀವು ಆ ಪ್ರಶ್ನೆಗೆ ಉತ್ತರಗಳನ್ನು ಕೇವಲ ಒಂದು ಬಾರಿ ಓದಿರ್ತೀರಿ ಅಥವಾ ನಿಮ್ಮ ಫ್ರೆಂಡ್ ಅದ್ರ ಬಗ್ಗೆ ಯಾವುದಾದ್ರೂ ಒಂದು ಸಲ ಮಾತಾಡಿರ್ತಾರೆ, ಅವುಗಳನ್ನು ಕೂಡ ನೆನಪು ಮಾಡಿಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ ಆ 3 ಗಂಟೆ ಕಾಲದಲ್ಲಿ ನೀವು ರಿಲ್ಯಾಕ್ಸ್ ಆಗಿರೋದ್ರಿಂದ. ಆವಾಗೇನಾಗುತ್ತೆ, ನೀವು ಇಫೆಕ್ಟಿವ್ ಆಗಿ ಮತ್ತು ಪರ್ಫೆಕ್ಟ್ ಆಗಿ ಯಾವುದೊಂದು ಪ್ರಶ್ನೆಗೆ 100% ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂಥೇಳಿದ್ರೆ ಯಾವುದೇ ಒಂದು ತಪ್ಪಿಲ್ಲದೆ ಮತ್ತು ಕಾನ್ಫಿಡೆಂಟ್ ಆಗಿ ಉತ್ತರಗಳನ್ನು ನೆನಪು ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ. ಈ ರೀತಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಟೆನ್ಷನನ್ನು ಅಥವಾ ನಿಮ್ಮ ಹೆದರಿಕೆಯನ್ನು ಕಡಿಮೆ ಮಾಡಿಕೊಂಡು ಎಕ್ಸಾಮ್ನಲ್ಲಿ ಬರೀಬಹುದು. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದ್ದಾದರೆ ವಿಡಿಯೋವನ್ನು ಈಗಾಗಲೇ ಹೇಳಿದ ರೀತಿ ಲೈಕ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದಿದ್ದಾಗಿದ್ದರೆ, ನಿಮಗೆ ಅಂದರೆ SSLC ಎಕ್ಸಾಮಿನೇಷನ್ 2020ಗೋಸ್ಕರ ಯಾವುದಾದ್ರೂ ಗೈಡೆನ್ಸ್ ಬೇಕಿತ್ತು ಅಂತಾದರೆ ಆ ವಿಷಯವನ್ನು ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಆಗಬಹುದು. ಅವರಿಗೆ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್.